ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಪ್ತಾಹನಗ ಯೂಟ್ಯೂಬ್ ಚಾನಲ್. ಪ್ಲೀಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ತುಂಬ ದಿನ ಆದಮೇಲೆ ಗ್ಯಾಪ್ ತೊಗೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ವೀಡಿಯೋ ಮಾಡಿದ್ದೀನಿ, ಬಟ್ ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕೆ ನನಗೆ ಇನ್ನೂ ಟೈಮ್ ಸಿಕ್ಕಿಲ್ಲ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿದಾರಲ್ಲ, ನೋಡ್ಕೊಳ್ಳೋದು, ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ನಾನು ಮೀಶೋದಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಅದೇನಂತ ಹೇಳಿದ್ರೆ ಕ್ಲಾತ್ ಆರ್ಗನೈಸರ್. ಸೊ ಮಕ್ಕಳು ಬಟ್ಟೆ ಎಲ್ಲ ತುಂಬ ಜಾಸ್ತಿ ಇತ್ತು ಅಲ್ವ, ಈಗಾಗಲೇ 3 ಬೀರು ಇದೆ, ಅದೆಲ್ಲ ಫುಲ್ಲು ಫಿಲ್ ಆಗಿದೆ. ಸೊ ಅದರಲ್ಲಿ ಜಾಗ ಸಾಕಾಗದೆ ಈಗ ಈ ಥರ ಒಂದು ಆರ್ಗನೈಸರ್ನ ತರಿಸಿದ್ದೀನಿ. ಇದ್ರದ್ದು ಬೆಲೆ ಬಂದು 1400 ರೂಪಾಯಿ. ಆರಾಮವಾಗಿ ಈ ರೈಟ್ನ ಕೊಟ್ಬಿಟ್ಟು ಈ ಒಂದು ಪ್ರಾಡಕ್ಟ್ನ ತೊಗೋಬೋದು ಅಂತ ಹೇಳ್ಬೋದು. ಯಾಕೆಂದರೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಮತ್ತು ತುಂಬ ಕಡಿಮೆ ಸ್ಪೇಸ್ ಹಿಡಿಯುತ್ತೆ. ನೀವು ಚಿಕ್ಕ ಜಾಗದಲ್ಲೂ ಸಹ ಇದನ್ನೇ ಇಟ್ಕೋಬೋದು ಯಾವುದೇ ತೊಂದರೆ ಇಲ್ಲದೆ. ನಮಗೆ ತುಂಬ ಜಾಗ ಇಲ್ಲ, ಬೀರು ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ ಹೇಳೋರು ಈ ಥರ ಒಂದು ಆರ್ಗನೈಸರ್ನ ಪರ್ಚೇಸ್ ಮಾಡಿ ಆರಾಮ್ಸೆ ನೀವು ಯೂಸ್ ಮಾಡ್ಬೋದು. ಒಂದು 10 ವರ್ಷ ಅಂತೂ ಗ್ಯಾರಂಟಿ ಕೊಡ್ಬೋದು ಈ ಪ್ರಾಡಕ್ಟ್ಗೆ, ಅಷ್ಟು ಬಾಳಿಕೆ ಬರುತ್ತೆ. 1400 ರೂಪಾಯಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಮತ್ತು ಎಲ್ಲ ಲಾಕ್ ಇರುತ್ತೆ, ಲಾಕ್ ಸಿಸ್ಟಮ್ ಇರುತ್ತೆ. ನಿಮಗೆ ಬೇಡ ಅಂದಾಗ ನೀವು ಅದನ್ನ ರಿಮೂವ್ ಮಾಡಿ ಮತ್ತೆ ಒಂದು ಚಿಕ್ಕ ಬಾಕ್ಸಲ್ಲಿ ಇಟ್ಕೋಬೋದು. ಸೊ ಯಾವುದೇ ರೀತಿ ಪ್ರಾಬ್ಲಮ್ಮು, ಸ್ಪೇಸ್ ಹಿಡಿಯುತ್ತೆ ಅನ್ನುವಂತಹ ಪ್ರಾಬ್ಲಮ್ ಇರೋದಿಲ್ಲ. ತುಂಬ ಚೆನ್ನಾಗಿದೆ ಆರ್ಗನೈಸರು. ಮತ್ತು ಇದಕ್ಕೆ ಡೋರ್ ಸಿಸ್ಟಮ್ ಇದೆಯಲ್ಲ, ಅದು ಕೂಡ ತುಂಬ ಚೆನ್ನಾಗಿದೆ. ಇದಾದಮೇಲೆ ನಾನು ಫ್ಲಿಪ್ಕಾರ್ಟ್ಲು ಕೂಡ ಒಂದು ಇದೇ ರೀತಿದು ಆರ್ಗನೈಸರ್ ತರಿಸಿದ್ದೀನಿ. ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಅದು ಬಂದು ನನಗೆ 1100 ರೂಪಾಯಿಗೆ ಸಿಕ್ತು. ಬಟ್ ಅದೇನು ಅಂದರೆ ಇದಕ್ಕಿಂತ ಚಿಕ್ಕ ಸೈಜು ಅಂತ ಹೇಳ್ಬೋದು. ನಾವು ಅಂದ್ಕೊತೀವಿ ಮೀಶೋದಲ್ಲಿ ಕಡಿಮೆ ಇದೆ, ಫ್ಲಿಪ್ಕಾರ್ಟಲ್ಲಿ ಕಡಿಮೆ ಇದೆ ಅಂತ ಹೇಳಿ. ಬಟ್ ಎಲ್ಲ ಡಿಪೆಂಡಿಂಗ್ ಅಪಾನ್ ಸೈಜು, ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ಹೋಗುತ್ತೆ. ಸೊ ಅದು ಪ್ರಾಡಕ್ಟ್ ಕ್ವಾಲಿಟಿ ಇದು 1400 ರೂಪಾಯಿ, ಅದು 1100 ರೂಪಾಯಿ. ಪ್ರಾಡಕ್ಟ್ ಕ್ವಾಲಿಟಿ ಇದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಇದೆ. ಅಗಲ ಉದ್ದ ಎಲ್ಲ ಕೂಡ ಚಿಕ್ಕದಿದೆ. ನಾನು ತರಿಸಿದ್ದು ಬಂದು 6 ಕಂಟೈನರ್ಸ್ ಇತ್ತು ಟೋಟಲಿ. ಸೊ ಈ 6 ಕಂಟೈನರ್ಸ್ನ ನಾವು ಆರಾಮಾಗಿ ಏನು ಯಾವುದೇ ರೀತಿ ಹಲ್ಗಾಡದೆ ಇರೋ ಥರ ಅದು ನಿಂತ್ಕೊಳ್ಳುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ವೆಯ್ಟ್ ತಡೆಯಲ್ಲ, ಬಿದೋಗುತ್ತೆ, ಆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ. ಸೊ ಆ ಥರ ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ನಿಂತ್ಕೊಳ್ಳುತ್ತೆ. ಮತ್ತು ಪ್ರಾಡಕ್ಟ್ ಕ್ವಾಲಿಟಿ ಬಂದು ತುಂಬ ಚೆನ್ನಾಗಿದೆ. ಸೊ ನಾವು ಆರ್ಗನೈಸರ್ ಮಾಡ್ದೋ 1/2 ಅವರಲ್ಲಿ ಇದನ್ನೆಲ್ಲ ಆರ್ಗನೈಸ್ ಮಾಡ್ಕೋಬೋದು, ಏನು ಸಮಸ್ಯೆ ಇಲ್ಲ. ನೋಡಿ ನಾನು ಆರ್ಗನೈಸ್ ಮಾಡ್ತಾ ಇದ್ದೀನಿ. ಸೊ ಇದು ಡೋರ್ ಒಂದು ಹಾಕುವಾಗ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದನ್ನ ನೋಡ್ಕೊಂಡು ಹಾಕೋಬೇಕು ಅಷ್ಟೇ. ಡೋರ್ ಸಿಸ್ಟಮ್ ಇದೆಯಲ್ಲ, ಅದನ್ನ ಹಾಕುವಾಗ ಲಾಕ್ ಮಾಡಿಬಿಟ್ರೆ ಅದು ಮತ್ತೆ ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ಡೋರ್ನ ನೀವು ಹಾಕುವಾಗ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ನಾನು ಹಾಕ್ತಾಯಿದ್ದೀನಿ ಇವಾಗ. ಸೊ ಫಸ್ಟೇ ಡೋರ್ ಹಾಕ್ಕೊಳ್ಳಿ, ಆಮೇಲೆ ಮೇಲ್ಗಡೆ ಏನಿದೆ ಅದನ್ನ ಕೂರಿಸ್ಕೊಳ್ಳಿ. ಇಲ್ಲಾಂತಂದರೆ ನಮಗೆ ಮತ್ತೆ ಅದನ್ನ ತೆಗೆದು ಕೂರ್ಸೋಕ್ಕೆ ಕಷ್ಟ ಆಗಿಬಿಡುತ್ತೆ. ಬಟ್ಟೆಯೆಲ್ಲ ನಾನು ಮಕ್ಕಳು ಬಟ್ಟೆಯೆಲ್ಲ ಹಾಕಿದೆ, ತುಂಬ ಚೆನ್ನಾಗಿ ಹಿಡಿತು. ಮತ್ತು ಸ್ಪೇಸ್ ಕೂಡ ಇದೆ, ಸ್ಪೇಸ್ ಕೂಡ ಚೆನ್ನಾಗಿದೆ ಇದು ಆರ್ಗನೈಸರ್ದು. ಮತ್ತೆ ಒಮ್ಮೆ ಕೇಳ್ಕೊತಿದ್ದೀನಿ, ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಕನ್ನಡದವರಾಗಿ ಕನ್ನಡದವ್ರನ್ನ ಬೆಳೆಸೋಣ, ಉಳಿಸೋಣ, ಕನ್ನಡವನ್ನು ಉಳಿಸೋಣ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಕನ್ನಡದವ್ರು ಯಾರೇ ಆಗಲಿ, ಯಾರು ವಿಡಿಯೋ ಮಾಡಿ ಒಂದು ಇನ್ಫಾರ್ಮೇಷನ್ ಕೊಡ್ತಿದ್ದಾರೋ ದಯವಿಟ್ಟು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಗೂ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ. ಮತ್ತು ಕನ್ನಡತನಕ್ಕೆ ಕನ್ನಡದವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನಾನಂತೂ ಯಾವ್ದು ಕನ್ನಡ ಚಾನಲ್ ಇದೆಯೋ ಅವ್ರಿಗೆಲ್ಲರಿಗೂ ನಾನು ಸಬ್ಸ್ಕ್ರೈಬ್ ಕೊಟ್ಟಿದ್ದೀನಿ. ಮತ್ತು ವೀಡಿಯೋಸ್ನ ನೋಡಿದಾಗೆಲ್ಲ ಲೈಕ್ಸ್ ಕೂಡ ಮಾಡ್ತೀನಿ. ಸೊ ನಿಮಗೂ ಕೂಡ ನಾನು ಅದನ್ನೇ ಹೇಳೋದು, ನಮ್ಮ ಕನ್ನಡ ಚಾನಲನ್ನು ಬೆಳೆಸೋಣ, ನಮ್ಮ ಕನ್ನಡದವರಾಗಿ ನಮ್ಮ ಕನ್ನಡತನವನ್ನು ಉಳಿಸ್ಕೊಳ್ಳೋಣ, ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಕೇಳ್ಕೊತೀನಿ. ಸೊ ನೋಡಿ ಈ ಥರ ಇದೇನು ಅರೇಂಜ್ ಆಗ್ತಿದೆ ಕಂಟೈನರು. ನಾನು ಹೇಳ್ದೆ ಅಲ್ವಾ, ಡೋರ್ನ ನಾವು ಫಸ್ಟೇ ಕರೆಕ್ಟಾಗಿ ಕೂರಿಸ್ಕೋಬೇಕು. ಆ ಡೋರ್ ಒಂದು ಕೂರಿಸುವಾಗ ಮಾತ್ರ ನಮಗೆ ಕಷ್ಟ ಅನಿಸುತ್ತೆ, ಅದು ಬಿಟ್ಟರೆ ಇನ್ನೇನು ಕಷ್ಟ ಅನಿಸಲ್ಲ. ನೋಡಿ ಈ ರೀತಿ ಆಗುತ್ತೆ. ಫುಲ್ ಸೆಟ್ ಆಫ್ ಆದಮೇಲೆ 6 ಬಾಕ್ಸಸ್ ಇದೆ. ಇದು ಡೋರ್ನ ಈ ಥರ ಓಪನ್ ಮಾಡಿ ತಳಿದ್ರೆ ಅದು ನೀಟಾಗಿ ಕುತ್ಕೊಳುತ್ತೆ. ಸ್ಪೇಸ್ ನೋಡಿ ಎಷ್ಟು ದೊಡ್ಡದಾಗಿದೆ, ಸ್ಪೇಸು ಕೂಡ ತುಂಬ ಚೆನ್ನಾಗಿದೆ. ಆರಾಮ್ಸೆ 1400 ರೂಪಾಯಿ ಕೊಟ್ಟು ತೊಗೋಬೋದು. ನಾವು ಗಾಡ್ರೇಜ್ ಬೀರುಗೆಲ್ಲ ಎಷ್ಟು 14,000 20,000 ಎಲ್ಲ ಕೊಟ್ಟು ತೊಗೊಂಡಿದ್ದೀವಿ. ಅದಕ್ಕಿಂತ ಇದು ಬೆಸ್ಟು ಅಂತ ಹೇಳ್ಬೋದು. ನೋಡಿ ನಾನು ಬಟ್ಟೆಗಳನ್ನೂ ಕೂಡ ಹಾಕಿದ್ದೀನಿ. ಎಷ್ಟು ಸ್ಪೇಸ್ ಉಳೀತು ಅಂತ ಹೇಳಿದ್ರೆ ನಿಜವಾಗ್ಲೂ ಔಟ್ ಕೊಡ್ಬೋದು ಈ ಪ್ರಾಡಕ್ಟ್ಗೆ, ಅಷ್ಟು ಚೆನ್ನಾಗಿದೆ. ನಾನು ರಿವ್ಯೂ ನೋಡಿದೆ, ಅಲ್ಲಿ ಕಮ್ಮಿ ಇದೆ, ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು